ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ರಾಜಧಾನಿ ಬೆಂಗಳೂರಲ್ಲಿ ಮತ್ತೊಂದು ಎಟಿಎಂ ವಾಹನ ದರೋಡೆ. ದೋಚಿದ್ದು ಎಷ್ಟು ಗೊತ್ತಾ? ಎಟಿಎಂಗೆ ಹಾಕಲು ಕೊಟ್ಟಿದ್ದ 1 ಕೋಟಿಗೂ ಹೆಚ್ಚು ಅಧಿಕ ಹಣದೊಂದಿಗೆ ಸಿಬ್ಬಂದಿ ಪರಾರಿಯಾಗಿರುವಂಥದ್ದು. ಪೇಮೆಂಟ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿಯಿಂದ ಮಹಾವಂಚನೆ ಬೆಳಕಿಗೆ ಬಂದಿದೆ. ಎಟಿಎಂಗೆ ಹಣ ತುಂಬಲು ಕೊಟ್ಟಿದ್ದ 1 ಕೋಟಿಗೂ ಅಧಿಕ ಹಣ ವಂಚಿಸಿದ್ದಾರೆ ಆರೋಪಿಗಳು. ಇದೇ ತರ 2025ರ ನವೆಂಬರ್ನಲ್ಲಿ ಸದ್ದು ಮಾಡಿದ್ದ ಸಿಎಂಎಸ್ ವಾಹನದಿಂದ ಹಣ ರಾಬರಿ ಕೇಸ್, ಅಂದರೆ ಕಳೆದ ವರ್ಷ ಇದೇ ರೀತಿ ಭೀಕರ ರಾಬರಿ ಕೇಸ್ ಬೆಳಕಿಗೆ ಬಂದಿತ್ತು. ದೇಶಾದ್ಯಂತ ಸದ್ದು ಮಾಡಿದ್ದ ಹಾಡ ಹಗಲ 7 ಕೋಟಿ ದರೋಡೆ ಪ್ರಕರಣ. ಸಿಎಂಎಸ್ ಮಾಜಿ ಸಿಬ್ಬಂದಿ ಮತ್ತು ತಂಡದಿಂದ ಪಕ್ಕಾ ಪ್ಲಾನ್ ಮಾಡಿ ದರೋಡೆ ಮಾಡಲಾಗಿತ್ತು. ಅದರಂತೆ ಈಗ ಎಟಿಎಂ ಸಿಬ್ಬಂದಿಯಿಂದಲೇ ದರೋಡೆ ಮಾಡಲಾಗಿದೆ. ಈಗ ಇಟಾಚಿ ಎಂಬ ಮತ್ತೊಂದು ಕಂಪನಿಯ ಸಿಬ್ಬಂದಿಯಿಂದ ಹಣ ಎಸ್ಕೇಪ್ ಮಾಡಲಾಗಿದೆ. 2 ಪ್ರತ್ಯೇಕ ತಂಡಗಳು, ಒಂದು ತಂಡ 57 ಲಕ್ಷ, ಮತ್ತೊಂದು ತಂಡದಿಂದ 80 ಲಕ್ಷ ವಂಚನೆ ಮಾಡಲಾಗಿದೆ. ಕೋರಮಂಗಲ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿರುವಂಥದ್ದು. ಎಸ್ಬಿಐ, ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪೇಮೆಂಟ್ ಸರ್ವಿಸ್ ನೀಡ್ತಾ ಇದ್ದ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಈ ಸಂಸ್ಥೆಯಲ್ಲಿ ಎಟಿಎಂಗೆ ಹಣ ಡೆಪಾಸಿಟ್ ಮಾಡುವ ಕೆಲಸ ಮಾಡ್ತಾ ಇದ್ರು ಆರೋಪಿಗಳು. ಕೋರಮಂಗಲದ ಖಾಸಗಿ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಎಟಿಎಂಗಳಿಗೆ ಡೆಪಾಸಿಟ್ ಕೆಲಸ ಮಾಡ್ತಾ ಇದ್ರು ಆರೋಪಿಗಳು. ಈ ವೇಳೆ ಒಟ್ಟಾರೆಯಾಗಿ ಕೋಟ್ಯಾಂತರ ಹಣ ವಂಚನೆ ಮಾಡಿರುವಂತಹ ಆರೋಪಿಗಳು 57 ಲಕ್ಷ ವಂಚನೆಯಲ್ಲಿ ಪ್ರವೀಣ್, ಧನ್ಶೇಖ್, ರಾಮಕ್ಕ, ಹರೀಶ್ ಕುಮಾರ್ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. 80 ಲಕ್ಷ ವಂಚನೆಯಲ್ಲಿ ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್, ವರುಣ್ ಎಂಬ ಸಿಬ್ಬಂದಿಗೆ ಸೂಚನೆ ಕೊಡಲಾಗಿದೆ. ಆದರೆ 2 ತಂಡಗಳಿಂದ ಎಟಿಎಂಗೆ ಹಣ ಹಾಕುವ ವಿಚಾರದಲ್ಲಿ ವಂಚನೆ ಮಾಡಲಾಗಿದೆ. 19ನೇ ತಾರೀಕು ಕೋರಮಂಗಲ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ. ಸದ್ಯ ಘಟನೆ ಸಂಬಂಧ ಕೋರಮಂಗಲ ಠಾಣೆಗೆ ದೂರು ಕೊಟ್ಟಿರುವ ಕಂಪನಿ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಇದೀಗ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಕೈಗೊಂಡಿದ್ದಾರೆ.